ವಿದ್ಯಾರ್ಥಿಗಳೇ ಮತ್ತೊಮ್ಮೆ ವಿಡಿಯೋ ಪಾಠಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದು ನಡೆದಿರ್ತಕ್ಕಂಥ ತೃತೀಯ ಭಾಷೆ ಹಿಂದಿ ಈ ವಿಷಯ ಅಂದರೆ 61 ಸಂಕೇತ ಸಂಖ್ಯೆ 61H ಬೆಳಗ್ಗೆ 10:30ರಿಂದ 1 ಗಂಟೆ 30 ನಿಮಿಷವರೆಗೆ ನಡೆದಿರ್ತಕ್ಕಂಥ ಈ ಪ್ರಶ್ನೆ ಪತ್ರಿಕೆಯ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಕಿರು ಉತ್ತರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳಾಗಿವೆ. ಒಂದನೇ ಪ್ರಶ್ನೆಯಲ್ಲಿ 8 ಬಹು ಆಯ್ಕೆ ಪ್ರಶ್ನೆಗಳಿವೆ. ಅದರಲ್ಲಿ ಮೊದಲನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ನಾವು अशिक्षित ಅಂತಕ್ಕಂಥದ್ದು ಅಂದರೆ ಶಿಕ್ಷಿತ ಶಬ್ದಕ ವಿಲೋಮ ರೂಪ है अशिक्षित ऑप्शन बी ಸರಿಯಾಗಿರುವ ಉತ್ತರ. ಎರಡನೇ ಪ್ರಶ್ನೆ ಬೇಟಾ ಶಬ್ದಕ ಸ್ತ್ರೀಲಿಂಗ ರೂಪ, ಬೇಟಾ ಶಬ್ದದ ಸ್ತ್ರೀಲಿಂಗ ರೂಪ ಏನಾಗಿದೆ ಬೇಟಿ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರುವ ಉತ್ತರ. ಇನ್ನು ಮೂರನೇ ಪ್ರಶ್ನೆ ನಿಮ್ನಲಿಖಿತ ಮೇಸೆ ಬಹುವಚನ ಶಬ್ದ ಯಾವುದಿದೆ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಡಿ ಅಂತಕ್ಕಂಥ ಕಿತಾಬಿ ಅನ್ನೋದು ಇದು ಬಹುವಚನವಿರ್ತಕ್ಕಂಥ ಶಬ್ದ ಆಗಿದೆ. ನಾಲ್ಕನೇದು ಚಲನಾ ಶಬ್ದಕ ಪ್ರಶ್ನೆ ಪ್ರೇರಣಾರ್ಥಕ ಕ್ರಿಯಾ ರೂಪ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಚಲಾನ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರವಾಗಿದೆ. ಐದನೇ ಪ್ರಶ್ನೆ ಪರ್ವತವಾಲಿ ಶಬ್ದ ಮೇ ಸಂಧಿ ಹೈ, ಪರ್ವತವಾಲಿ ಇರ್ತಕ್ಕಂಥ ಸಂಧಿ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಸಂಧಿ ದೀರ್ಘ ಸಂಧಿ ಅಂತಕ್ಕಂಥದ್ದು ಈ ಆಪ್ಷನ್ ಏನಾಗಿದೆ ಸರಿಯಾಗಿರುವ ಉತ್ತರ. ಆರನೇ ಪ್ರಶ್ನೆ ನಿಮ್ನಲಿಖಿತ ಮೇ ಸೆ ತತ್ಪುರುಷ ಸಮಾಸ ಕಾ ಉದಾಹರಣೆ ಹೈ. ಸೊ ಉದಾಹರಣೆ ಯಾವುದಾಗಿದೆ ಅಂದರೆ ಇಲ್ಲಿ ಆಪ್ಷನ್ ಡಿ ಅಂತಕ್ಕಂಥದ್ದು ರಾಜವಂಶ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಪ್ಷನ್ ಡಿ. ಏಳನೇ ಪ್ರಶ್ನೆ ಬಡಾ ಅಚ್ಚಾ ಸವಾಲ್ ಹೈ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಹೈ ಅಂತಂದಾಗ ಇಲ್ಲಿರುವ ಸರಿಯಾಗಿರುವ ಉತ್ತರ ಆಪ್ಷನ್ ಬಿ ಆಗಿದೆ. ಇನ್ನು ಎಂಟನೇ ಪ್ರಶ್ನೆ ಅಬ್ದುಲ್ ಕಲಾಂ ಕಾ ಜನ್ಮ ರಾಮೇಶ್ವರ್ ಮೇ ಡ್ಯಾಶ್ ಡ್ಯಾಶ್ ಮೇ ಹುआ रिक्त स्थान में सही कारक चिन्ह होगा. ಸೊ ಯಾವುದಿದೆ ಕಾರಕ ಚಿಹ್ನೆ ಸರಿಯಾಗಿರೋದು ಅಂದರೆ ಮೇ ಅಂತಕ್ಕಂಥದ್ದು ಅಂದರೆ ಅಬ್ದುಲ್ ಕಲಾಂ ಕಾ ಜನ್ ರಾಮೇಶ್ವರ್ ಮೇ ಹುआ ಅಂತಕ್ಕಂಥದ್ದು ಸರಿಯಾಗಿದೆ. ಹೀಗೆ ಇದು 8 ಬಹು ಆಯ್ಕೆ ಪ್ರಶ್ನೆಗಳಾದ ನಂತರ ಇನ್ನು ಕಿರು ಉತ್ತರದಲ್ಲಿ ಮೊದಲಿಗೆ ನಮಗೆ 9ನೇ ಪ್ರಶ್ನೆಗಳಲ್ಲಿ ತಗೊಂಡಾಗ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ 2 ಶಬ್ದಗಳನ್ನು ತೆಗೆದುಕೊಂಡು ಮೊದಲ 2 ಶಬ್ದಗಳನ್ನು ನೋಡಿಕೊಂಡು ಮೂರನೇದಕ್ಕೆ ಸರಿಯಾಗಿರುವ ಉತ್ತರವನ್ನು ಬರೀಬೇಕು. ಸೊ ಇಲ್ಲಿ ಮೂರನೇದು ಏನಾಗಿದೆ ಅಂದರೆ ಮೊದಲನೇದು ಗಿಲ್ಲುಕಾ ಪ್ರಿಯಲತಾ ಸೋನಾ ಜುಹಿ ಗಿಲ್ಲುಕಾ ಪ್ರಿಯ ಖಾದ್ಯ ಅಂತ ಹೇಳಿದಾಗ ಇಲ್ಲಿ ನಮಗೆ ಕಾಜು ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರವಾಗಿದೆ. ಕಾಜು ಸರಿಯಾಗಿರುವ ಉತ್ತರ 9ನೇ ಪ್ರಶ್ನೆಗೆ. 10ನೇ ಪ್ರಶ್ನೆ ಬಸಂತ್ ಅಹಿರ್ ಟಿಲಾ ಅಂತಕ್ಕಂಥದ್ದು ಪಂಡಿತ್ ರಾಜ್ ಕಿಶೋರ್ ಅಂತಕ್ಕಂಥದ್ದು ಏನಾಗಿದೆ ಕಿಶನ್ಗಂಜ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರವಾಗಿದೆ. ಕಿಶನ್ಗಂಜ್ ಅಂತಕ್ಕಂಥದ್ದು ನಾವಿಲ್ಲಿ ತುಂಬಬೇಕಾಗುತ್ತೆ. ಇನ್ನು 11ನೇ ಪ್ರಶ್ನೆ ಭೋಲಾ ಬಾಲಕೃಷ್ಣ ಆದರೆ ಚುಗ್ಲಾಕೋರ್ ಅಂತಕ್ಕಂಥದಕ್ಕೆ ಸರಿಯಾಗಿರುವ ಉತ್ತರ ಬಲರಾಮ್ ಅಂತಕ್ಕಂಥದ್ದು. ನಂತರ 12ನೇ ಪ್ರಶ್ನೆ ಕಾವೇರಿ ನದಿ ಆದರೆ ಜೋಗ್ ಅಂತಕ್ಕಂಥದ್ದು ಏನಾಗಿದೆ ಜಲಪ್ರಪಾತ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ನಾವು ಹೇಳ್ಬೋದು. ಹೀಗೆ ಇದು 2ನೇ ಪ್ರಶ್ನೆಯಲ್ಲಿ ಒಂದು ಕಿರು ಉತ್ತರಗಳು ಅಂತ ಹೇಳ್ಬೋದು, 1 ಅಂಕದ 4 ಕಿರು ಉತ್ತರಗಳು ಅಂತ ಹೇಳ್ಬೋದು. ಇನ್ನು ಪ್ರಶ್ನೆ 3 ಏನು ಹೇಳ್ತಾನೆ ನಿಮ್ನಲಿಖಿತ ಪ್ರಶ್ನೋಂಕ ಉತ್ತರ ಏಕೆ ಪೂರ್ಣ ವಾಕ್ಯ ಮೇ ದೀಜಿಯೇ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 13ನೇ ಪ್ರಶ್ನೆದಲ್ಲಿ ಹೇಳ್ತಾನೆ ಲೇಖಕ ಪ್ರೇಮಚಂದ್ರ ಜಿ ಕೋ ದುಕಾನ್ ಮೇ ಕ್ಯಾ ನಜರ್ ಆಯಾ. ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದ್ರೆ ಲೇಖಕ ಪ್ರೇಮಚಂದ್ರ ಜಿ ಕೋ ದುಕಾನ್ ಮೇ ರಂಗದಾರ್ ಗುಲಾಬಿ ಸೇಬ್ ನಜರ್ ಆಯಾ ಅಂತಕ್ಕಂಥದ್ದು ಸರಿಯಾಗಿರೋ ಉತ್ತರ. ಇನ್ನು 14ನೇ ಪ್ರಶ್ನೆ ಗಿಲರಿ गर्मी के दिनों में कहाँ लेट जाती थी. ಸೊ ಗಿಲೇರಿ गर्मी के दिनों में सुरय में लेट जाती थी ಅಂತಕ್ಕಂಥದ್ದು ಸರಿಯಾಗಿರೋ ಉತ್ತರ. ಇನ್ನು 15ನೇ ಪ್ರಶ್ನೆ बहाने बनाने का प्रमुख कारण क्या है. बहाने बनाने का प्रमुख कारण आलस्य है ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರವಾಗಿದೆ. ಇನ್ನು 16ನೇ ಪ್ರಶ್ನೆ ಭಾರತ್ ಕೆ ಖೇತ್ ಕೈಸೆ ಹೈ. ಭಾರತ್ ಕೆ ಖೇತ್ ಕೈಸೆ ಹೈ ಅಂತಂದ್ರೆ ಇದಕ್ಕೆ ಸರಿಯಾಗಿರುವ ಉತ್ತರ ಭಾರತ್ ಕೆ ಖೇತ್ ಹರೇ ಭರೇ ಹೈ ಅಂತಕ್ಕಂಥದ್ದು ಇದು ಸರಿಯಾಗಿರುವ ಉತ್ತರ. ಹೀಗೆ ನಾವು 13, 14, 15, 16ನೇ ಪ್ರಶ್ನೆಗಳಿಗೆ ಕಿರು ಉತ್ತರಗಳು ಒಂದು ವಾಕ್ಯದಲ್ಲಿ ನಾವು ಉತ್ತರಿಸಿದ್ದೀವಿ ಅಂತ ನಾವು ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ 1ರಿಂದ 16 ಪ್ರಶ್ನೆಗಳಿರೋ ಉತ್ತರವನ್ನು ನಾವು ನೋಡಿದ್ದೇವೆ. ಧನ್ಯವಾದಗಳು.